ಗೈಸ್ ವೆಲ್ಕಮ್ ಬ್ಯಾಕ್. ಸೊ ಇವಾಗ ಸ್ನ್ಯಾಕ್ಸ್ಗೆ ಹೋಗಬೇಕು. ಸೊ ಅದಕ್ಕೆ ಈ ಥರ ರೆಡಿ ಆಗಿದ್ದೀನಿ. ಸುಮ್ಮನೆ ಈಗ ಹ್ಯಾಟ್ ಹಾಕ್ಕೊಂಡೆ, ಯಾಕಂದರೆ ಫೋಟೋ ಶೂಟ್ ಮಾಡಿಸ್ಕೊಳ್ಳೋಣ ಅಂತ, ಫೋಟೋ ತೆಗೆಸ್ಕೊಳ್ಳೋಣ ಅಂತ. ಸೊ ಐ ಥಿಂಕ್ ನೀವು ನೋಡಿರ್ಬೋದು, ವೆಸ್ಟರ್ನ್ ಡ್ರೆಸ್ ನಮ್ಮಮ್ಮ ನನಗೆ ಗಿಫ್ಟ್ ಕೊಟ್ಟಿದ್ದು. ಸೊ ಅದನ್ನೇ ಇವತ್ತು ವೇರ್ ಮಾಡಿಬಿಟ್ಟಿದ್ದೀನಿ. ಸೊ ಇವಾಗ ಸ್ನ್ಯಾಕ್ಸ್, ಕಾಫಿ, ಟೀ ಕುಡ್ಕೊಬರೋಣ. ಸೊ ಇದು ಡೈನಿಂಗ್ ಏರಿಯಾ, ಮತ್ತು ಕಿಡ್ಸ್ಗೆ ಕೂಡ ಇಲ್ಲಿ ಪ್ಲೇ ಏರಿಯಾ ಇದೆ ಆಯಿತಾ. ವೆರಿ ನೈಸ್. ನೋಡಿ, ಆ್ಯಕ್ಚುಲಿ ಮಳೆ ಬರ್ತಾ ಇರೋದಕ್ಕೆ ಇಲ್ಲಿ ಆಡ್ತಾ ಇಲ್ಲ, ಇಲ್ಲಾಂದರೆ ಚೆನ್ನಾಗಿದೆ. ಆ್ಯಂಬಿಯನ್ಸು, ಡೈನಿಂಗ್ ಏರಿಯಾ ಎಲ್ಲ ಚೆನ್ನಾಗಿದೆ, ಮಕ್ಕಳಿಗೆ ಚೆನ್ನಾಗಿದೆ. ಕಾಫಿ, ಸಮೋಸ, ಶುಗರ್ ಫ್ರೀ ಇದೆ ಆ್ಯಕ್ಚುಲಿ. What is that? ಟ್ರೈ ಶುಗರ್. ಶುಗರ್ ಇರಬೇಕು. ಸೊ ಲೆಟ್ಸ್ ಟ್ರೈ ಸಮೋಸ. ಚಳಿಗೆ ಕಾಫಿ. ಇವಾಗ ಲೆಗ್ ಸ್ಪ್ರಿಂಗ್ ರೋಲ್ ಟ್ರೈ ಮಾಡು ಬಾ. ಬಿಸಿ ಬಿಸಿ ಚೆನ್ನಾಗಿದೆ. ಇಲ್ಲಿ ಇಷ್ಟು ಗೇಮ್ಸ್ ಇದೆ, ಸ್ನೂಕರ್ ಎಲ್ಲ ಅರೇಂಜ್ ಮಾಡಿದ್ರು. ನೋಡೋಣ ಹೆಂಗಾಡ್ತಾರೆ. ಬಂದಿಲ್ಲ, ಏನೋ ಹೋಗುತ್ತಂತೆ, ನೋಡೋಣ. ಕೈ ಎತ್ತು ಮಗಳು. ವಾ ಹೋಯ್ತು. ಕಂಗ್ರಾಚುಲೇಷನ್ ಬ್ರದರ್. ತಾಳೆ ಶ್ರೀಶ. ಹಿಂಗೆ ತಾನೆ. ಹೋಯ್ತು 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 ಇಲ್ಲ. ಅಬ್ಬಬ್ಬಬ್ಬ ಲ್ಯಾಟ್ರಿ. ಆರಾಮಾಗಿ ಎಂಜಾಯ್ ಮಾಡ್ತಾಳೆ. ನಾವಲ್ಲಿ ಇವಾಗ ರಿವರ್ ಸೈಡ್ ವಾಕಿಂಗ್ ಅಂತ ಇದೆ, ಸೊ ಅಲ್ಲಿಗೆ ಹೋಗ್ತಾ ಇದೀವಿ. ಸೊ ಇಟ್ಸ್ ಫುಲ್ ರೈನಿಂಗ್ ಗಾಯ್ಸ್, ಇಲ್ಲಿ ಫುಲ್ ಟು ಫುಲ್ ಮಳೆ ಆಯ್ತಾ. ಬಟ್ ಇಟ್ಸ್ ನೈಸ್. ಸೊ ಗೈಸ್ ಇವಾಗ ರಿವರ್ ವಾಕ್ ಅಂತ ಹೇಳಿದ್ರು, ಸೊ ಅದಕ್ಕೆ ನಾನು ಹೋಗ್ತಾ ಇದೀವಿ ರಿವರ್ ವಾಕ್ ಹತ್ರ. ಬಟ್ ಇಟ್ಸ್ ಒಂಚೂರು ಮಳೆ ಬರ್ತಾ ಇದೆ. ಸರಿ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿದೆ ಆ ಫ್ಲವರ್. ನೋಡಿ ಗಾಯ್ಸ್ ಎಷ್ಟು ಚೆನ್ನಾಗಿದೆ. ಆಹಾ, ವೆರಿ ನೈಸ್, ವೆರಿ ವೆರಿ ನೈಸ್. ಏನ್ ಮಾತಾಡಕ್ಕೆ ಬರ್ತಾಯಿಲ್ಲ, ಮಾತೇ ಇಲ್ಲ. ಫ್ಲವರ್ ನೋಡಿ ಗಾಯ್ಸ್ ಎಷ್ಟು ಚೆನ್ನಾಗಿದೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಕಲರ್. ವಾವ್. ನಂಗೆ ಆಕ್ಚುಲಿ ಇತ್ತೀಚೆಗೆ ಫ್ಲವರ್ಸ್ ತುಂಬಾ ಇಷ್ಟ ಆಗ್ತಾ ಇದೆ ಆಯ್ತಾ. ಅಂದ್ರೆ ಇಷ್ಟ ಇತ್ತು, ಜಾಸ್ತಿ ಇಷ್ಟ ಆಗ್ತಿದೆ. ನಾನು ಕೀಳಕ್ ಆಗ್ಲಿಲ್ಲ, ಕಿತ್ಕೊಡು. ಅದ್ ಹಂಗ್ ಕೀಳ್ಬೇಕಾ? ಓಕೆ. ಕಂದ ಅಮ್ರ ನನ್ಗೆ ಇಲ್ಲಿ ರಿವರ್ ಆಯ್ತಾ, ಸೊ ಇಲ್ಲಿ ವಾಕ್ ಮಾಡೋದು, ಅದನ್ನೇ ರಿವರ್ ವಾಕ್ ಅಂತ ಹೇಳ್ತಾರೆ. ಸೊ ಈ ರೆಸಾರ್ಟ್ ಪಕ್ಕಾನೆ ಇದು ರಿವರ್ ವಾಕ್ ಇರೋದು. ಸೊ ಮೇ ಬಿ ನಾವು ನಾಳೆ ಬರೋಣ ಅಂತ ಪ್ಲಾನ್ ಮಾಡ್ತಾ ಇದೀವಿ. ಇವಾಗ ಅಲ್ಲಿ ಆಯುರ್ವೇದಿಕ್ ಸೆಂಟರ್ ಇದೆ, ಸೊ ಅಲ್ಲಿಗೆ ಹೋಗ್ಬಿಟ್ಟು ಚೆಕ್ ಮಾಡೋಣ. ಚೆನ್ನಾಗಿದೆ, ಇಟ್ಸ್ ಗುಡ್ ಫಾರ್ ಹೆಲ್ತ್ ಅಂತಂದ್ರು. ಸೊ ಅಲ್ಲಿ ಹೋಗ್ಬಿಟ್ಟು ಏನೇನಿದೆ ಪ್ಯಾಕೇಜ್, ಲೆಟ್ಸ್ ಟ್ರೈ ಅಂಡ್ ಎಕ್ಸ್ಪ್ಲೋರ್. ಆಯುರ್ವೇದ ಯೋಗ ರಿಸರ್ಚ್ ಸೆಂಟರ್ ವಿಲ್ಲಾ. ಸೊ ಇದು ಏನಿದೆ ಅನ್ಬಿಟ್ಟು ಹೋಗ್ತಾ ಇದೀವಿ ನೋಡಕ್ಕೆ. ಆಕ್ಚುಲಿ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರ, ನಾನು ಆ ಕಡೆ ಇದ್ದೆ. ಸೊ ಏನ್ ನೋಡೋಣ ಗೈಸ್. ಇಲ್ಲಿ ಬಂದ್ವಿ, ಇಲ್ಲಿ ಹಟ್ಟತ್ರ ಹಟ್ಟಿದೆ. ಸೊ ಇಲ್ಲಿ ಬಂದ್ವಿ ನೋಡೋಣ ಅಂತ ಇಲ್ಲಿಗೆ ಬಂದ್ವಿ. ಸೊ ನೋಡಿ, ಆಕ್ಚುಲಿ ಇಲ್ಲಿ ಫ್ಲಡ್ ಎಲ್ಲ ಆಗಿತ್ತಲ್ಲ, ಸೊ ಅದಕ್ಕೆ ಒಂದ್ 2-3 ಇದನ್ನ ಸ್ಟಾಪ್ ಮಾಡಿದ್ದಾರೆ, ಜೀಪ್ ರೈಡು ಅದೆಲ್ಲ. ಸೊ ನೀವು ನೋಡ್ತಾ ಇರ್ಬೋದು, ಇದು ಕಬಿನಿ ವಾಟರ್. ತುಂಬಾ ಚೆನ್ನಾಗಿದೆ ಆಕ್ಚುಲಿ ನೇಚರ್. ಬೇಡ ಚಿನಿ, ನನಗೆ ಭಯ ಗೈಸ್, ನೀರಂದ್ರೆ ಭಯ ನಂಗೆ. ಸುಮ್ಮನೆ ಸ್ಲಿಪ್ ಆಗಿ ಬೇಡ.
ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇಳ್ಗೋ ಎಲ್ಗೋ ಅನ್ಕೊಂಡು ನೋಡಿ ಇಲ್ಲಿ ಹಿಂಗ ಆಡ್ತಾಳೆ ಅವಳು. ಬಟ್ ಶಿ ಲವ್ಸ್ ವಾಟರ್. ಬಟ್ ಏನಂದ್ರೆ ನನಗ್ ಭಯ, ನೀರು ಎಷ್ಟು ಡೇಂಜರ್ ಅಂತ ಅವಳಿಗೆ ಗೊತ್ತಿಲ್ಲ. ಬಟ್ ನನಗೆ ದೂರದಿಂದ ನೋಡ್ತೀನಿ ಅಷ್ಟೇ, ಬಟ್ ಐ ಕಾಂಟ್ ಗೋ. ಹತ್ರ ಎಲ್ಲ ಹೋಗಕ್ಕಾಗಲ್ಲ. ಕಡೆಗೆ ಹೋಗ್ತಾ ಇದೀವಿ. ವಾವ್, ಇಲ್ಲಿ ನೋಡಿ, ಬುದ್ಧ ಅಂದ್ರೆ ಏನ್ ಹೇಳು? ಶಾಂತಿ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಶಾಂತಿ ವಾಕಿಂಗ್ ಅಂತೂ ಸಕ್ಕತ್ತಾಗಿದೆ ಇದು ಆಕ್ಚುಲಿ, ಆಯ್ತಾ. ನೋಡಿ ವ್ಯೂ ನೋಡಿ, ಇಲ್ಲಿ ಆ ಕಡೆ ಈ ಕಡೆ ಫುಲ್ ಗ್ರೀನರಿ. ಇಲ್ಲಿ ನೋಡಿ, ಇಲ್ಲಿ ಒಂದು ಕಾಯಿ, ಇದು ಯಾವ ಕಾಯಿ ಅಂತ ಗೊತ್ತಿಲ್ಲ, ಕೀಳ್ತಾ ಇದ್ದೀನಿ. ಯಾವ ಕಾಯಿ ಇದು ಪಾಪ? ಗಾಯ್ಸ್, ಇದು ಗೊತ್ತಾಯ್ತು. ಅಲ್ಲಿ ಕೇಳ್ದೆ ಒಬ್ರನ್ನ, ಯಾವ ಫ್ರೂಟ್ ಅಂದ್ರೆ ಇದು ಪ್ಯಾಷನ್ ಫ್ರೂಟ್ ಅಂತೆ. ನಮಗೆಲ್ಲ ಗೊತ್ತಾಗೋಯ್ತು. ವಾವ್, ಎಷ್ಟಿದೆ ಅಂದ್ರೆ ಇಲ್ಲಿ ಎಷ್ಟು ವೇಸ್ಟ್ ಮಾಡಿದಾರೆ ಗೊತ್ತಾ? ಮಂಕೀಸ್ ಎಲ್ಲ ಬಂದ್ಬಿಟ್ಟು ಇಲ್ಲಿ ಹಾಳು ಮಾಡಿದೆ ನೋಡಿ. ಇಲ್ಲಿ ಎಷ್ಟೊಂದು ವೇಸ್ಟ್ ಆಗಿದೆ. ಸೊ ಇದೆ ಗಾಯ್ಸ್ ಆಯುರ್ವೇದಿಕ್ ರಿಸರ್ಚ್ ಸೆಂಟರ್. ಸೊ ನೋಡೋಣ ಒಳಗಡೆ ಹೋಗ್ಬಿಟ್ಟು. ಅಲ್ಲಿ ಒಳಗಡೆ ನಡಿ ಪುಟ. ಅಲ್ಲಿ ಪಪ್ಪ ಎಲ್ಲ ಹೋದ್ರು, ನೋಡ್ಕೊಬರೋಣ. ಅಲ್ಲಿ ಹಸುಗಳು. ಸೊ ಗಾಯ್ಸ್, ಇಲ್ಲೊಂದು ಟೆಂಪಲ್ ಕೂಡ ಇದೆ. ಯಾವ್ದು ದೇವಸ್ಥಾನ? ವಾವ್, ಗಣಪತಿ ದೇವರು. ಮೈ ಗಾಡ್, ಯಪ್ಪ ಮನೆ. ಸೊ ಇಲ್ಲೊಂದು ಹಸು ಬ್ಲಾಕ್ ಕಲರ್ ನೋಡಿ, ಕೊಂಬ್ ನೋಡಿ ಗಾಯ್ಸ್ ಹೆಂಗಿದೆ, ಯಪ್ಪ. ಸೊ ಆಯುರ್ವೇದಿಕ್ ಸೆಂಟರ್ ಒಳಗಡೆ ಹೋಗ್ತಾ ಇದೀವಿ, ನೋಡೋಣ. ಮನೆ ಮೇಲಿರೋದೇನದು? ಮಾಮೂಲಿ ನಮ್ಮ ದೇವರುಗಳು. ಬಾ ಕೇಳೋಣ ಒಳಗಡೆ ಏನೇನಿದೆ. ಸೊ ವಾಲ್ ಪೇಂಟಿಂಗ್ ನೋಡಿ ಎಷ್ಟು ಅಮೇಝಿಂಗ್ ಆಗಿದೆ, ಕಲರ್ಫುಲ್ ಆಗಿದೆ. ನಾವು ಒಳಗಡೆ ಹೋಗಿದ್ವಿ, ಎನ್ಕ್ವೈರಿ ಮಾಡಿದ್ವಿ. ಆ್ಯಕ್ಚುಲಿ ಅಲ್ಲಿ ರೆಸಾರ್ಟ್ ಅವ್ರು ಹೇಳಿದ್ರು ಒಂದ್ಸಲಿ ಟ್ರೈ ಮಾಡಿ ಮ್ಯಾಮ್ ಅಂತ. ಸೊ ಅಲ್ಲಿ ಹೋಗಿ ಎನ್ಕ್ವೈರಿ ಮಾಡ್ಬೇಕಾದ್ರೆ ವಿಡಿಯೋ ಫೋಟೋಸ್ ಅಲಾವ್ ಇಲ್ಲ ಅಂತ ಅಲ್ಲಿ ಬೋರ್ಡ್ ಹಾಕಿದ್ರು. ಸೊ ನಾನು ತೊಗೊಳ್ಳಿಲ್ಲ. ಅವ್ರದ್ದೇನು ಅಂತಂದರೆ ಯಾವ್ಯಾವ ಪ್ರಾಬ್ಲಮ್ಸ್ ಇದೆ ಎಲ್ಲದಕ್ಕೂ ಅವರು ಆಯುರ್ವೇದಿಕಲ್ಲಿ ಟ್ರೀಟ್ ಮಾಡ್ತಾರೆ ಅಷ್ಟೇ. ಇಲ್ಲೂ ಒಂದೇನೋ ನೋಡಿದೆ, ಇದೇನು ಅಂತ ಗೊತ್ತಾಗ್ಲಿಲ್ಲ. ಬಟ್ ಸಖತ್ತಾಗಿದೆ ನೋಡಿ. ಆಯುರ್ವೇದಿಕ್ ರೈಟ್? ಹಾಂ, ಆಯುರ್ವೇದಿಕ್ ಮಸಾಜ್ ಸೆಂಟರ್ ಇದು. ಸ್ಪಾ ಇದು ಆ್ಯಕ್ಚುಲಿ ಇಲ್ಲಿದೆ. ಫೂಟ್ ಮಸಾಜ್ ಮಾಡಿಸ್ಕೊಳ್ಳೋಣ ಅಂತ ಹೋಗಿದ್ವಿ, ಅದು ಕೂಡ ಸಖತ್ತಾಗಿತ್ತು. ಇವಾಗ ಫೈರ್ ಕ್ಯಾಂಪ್ ಇದೆ. ಸೊ ಫೈರ್ ಕ್ಯಾಂಪ್ಗೆ ಹೋಗ್ತಾ ಇದ್ದೀವಿ. ಸೊ 8 to 9 ಅಂತ ಹೇಳಿದ್ದಾರೆ. ಸೊ ಫೈರ್ ಕ್ಯಾಂಪ್ ಹೋಗೋಣ. ಸೊ ಇವಾಗ ಫೈರ್ ಕ್ಯಾಂಪ್ ಹೋಗ್ತಾ ಇದ್ದೀವಿ ಗೈಸ್. ಇಟ್ಸ್ ಲೈಕ್ ಫಾರೆಸ್ಟಲ್ಲಿ ವಾಕ್ ಮಾಡೋ ಥರ ಆಗ್ತಾಯಿದೆ ಅಷ್ಟೇ. ಜಾರತ್ತೆ, ಕೇರ್ಫುಲ್. ದ ಮೌಂಟೇನ್ ಇನ್ನೂ ಕೆಳಗಡೆನ ಕಂದ. ಸೊ ಇಲ್ಲಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ, ಸಖತ್ತಾಗಿದೆ. ಹೋಗ್ತಾ ಇದೀವಿ. ಡೋಂಟ್ ನೋ, ನೋಡಿ ಗೈಸಲ್ಲಿ ಹೇಳಿದ್ನಲ್ಲ ಆವಾಗಲೇ ಅಲ್ಲೊಂದು ಪಾಂಡ್ ಥರ ಇದೆ ಅಂತ. ಸೊ ಏನೋ ಒಂದು ಕಾನ್ಸೆಪ್ಟ್, ಅದೇನು ಅಂತ ಗೊತ್ತಿಲ್ಲ ಆ್ಯಕ್ಚುಲಿ. ನಾಳೆ ಹೋಗಿ ಎಕ್ಸ್ಪ್ಲೋರ್ ಮಾಡ್ತೀನಿ. ಸೊ ಇಲ್ಲೇ ಫೈರ್ ಕ್ಯಾಂಪ್ ಹಾಕೊಡ್ತಾರೆ. ಇದು ಆ್ಯಕ್ಚುಲಿ ಪ್ರೈವೇಟಾಗಿ ನಮಗೆ ಮಾತ್ರ ಹಾಕ್ಕೊಡ್ತಾರೆ ನೋಡಿ. ಸುತ್ತ ಕಾಡು, ಮಧ್ಯದಲ್ಲಿ ಫೈರ್ ಕ್ಯಾಂಪ್ ಆನ್ ಆಗಿದೆ ನೋಡಿ. ಎಷ್ಟು ಚೆನ್ನಾಗಿದೆ ಫೈರ್ ಕ್ಯಾಂಪ್. ನಿಜ ಚಳಿ ಇದೆ ಇಲ್ಲಿ ಫೈರ್ ಕ್ಯಾಂಪ್ಗೆ. ಬಿಸಿ 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 ನೋಡಿ, ಕಾಲೆಲ್ಲ ನಂಗೆ ಫುಲ್ ಕೋಲ್ಡ್ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ಕಾಲೆಲ್ಲ ಕಾಯಿಸ್ಕೊತೀವಿ. ಚಿನಿ ನಿಂಗೆ ಹೋಯ್ತಾ ಚಿನ್ನ? ಸೊ ಫೈರ್ ಕ್ಯಾಂಪ್ ಮುಗಿಸ್ಕೊಂಡು ಇವಾಗ ನಾವು ನಮ್ಮ ರೂಮಿನ ಕಡೆಗೆ ಪಯಣ. ಆ್ಯಕ್ಚುಲಿ ಇಲ್ಲಿ ಮಂಕಿ ಬಂದಿತ್ತು. ಮಗಳು ಹೋಗೋಣ ಅಂತ ಇದ್ದಾಳೆ. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಇಲ್ಲಿ ಒಂಚೂರು ಮಳೆ ಜಿಟಿ ಮಳೆ ಇದೆ. ಸೊ ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ, ಸಖತ್ತಾಗಿದೆ.
ಭಯ ಏನಕ್ಕಾಗುತ್ತೆ. ಇವಾಗ ನಾವು ಡಿನ್ನರ್ ಮಾಡಿ ಒಂದು ಸ್ವಲ್ಪ ಪೂಲ್ಗೆ ಇಳ್ದು ಆಮೇಲೆ ಮಲ್ಗೋದು ಅಷ್ಟೇ. ಬಾಯ್ ಬಾಯ್ ಫ್ರೆಂಡ್ಸ್ ಅಂತ ಹೇಳ್ಬಿಡು ಅಂತಿದ್ದಾಳೆ. ಸೊ ಈಗ ಊಟ ಬಂದಿದೆ. ಸೂಪ್ ಹೇಳಿದ್ವಿ, ರೈಸು, ಆಮೇಲೆ ಅದೇನೋ ಗೊತ್ತಿಲ್ಲ ಗೈಸ್. ಇವಾಗ ಇಲ್ಲೇ ಪೂಲ್ ಹತ್ರ ಊಟ ಮಾಡೋಣ. ಚಳಿ ಚಳಿ, ತುಂಬ ಚಳಿ, ಆ್ಯಕ್ಚುಲಿ ತುಂಬ ಚಳಿ ಇದೆ. ನನಗಿದ್ರ ಒಂಥರ ಸಂತೋಷ. ಸೊ ನನ್ನ ಮಗಳಿಗೆ ಸ್ವಿಮ್ಮಿಂಗ್ ಹೋಗಬೇಕು ಅಂತ ರೆಡಿ ಆಗ್ತಾ ಇದ್ದಾಳೆ. ಫುಲ್ ಚಳಿ ಇದೆ ಆದರೆ. ಸೊ ಇದು ನೂಡಲ್ಸ್ ಸೂಪು. ಸೊ ಕ್ಲೈಮೇಟ್ಗೆ ಬಿಸಿ ಬಿಸಿ ಸೂಪ್ ಇನ್ನೂ ಇದೆ ಗೊತ್ತಾ. ಇದು ಫ್ರೆಂಚ್ ಫ್ರೈಸ್. ಫ್ರೆಂಚ್ ಫ್ರೈಸ್ ಮತ್ತು ನನ್ನ ಫೇವ್ರೆಟ್ ಮೋಮೋಸ್ ಕೂಡ ತರಿಸಿದ್ದೀನಿ. ಮೋಮೋಸ್ ಇದು ನೋಡಿ. ಸೊ ರೈಸ್, ಸೂಪ್, ಫ್ರೆಂಚ್ ಫ್ರೈಸ್ ಮತ್ತು ಮೋಮೋಸ್, ಇಷ್ಟೇ ಡಿನ್ನರ್. ಸೊ ಈಗ ಫ್ರೆಂಚ್ ಫ್ರೈಸ್ ಟ್ರೈ ಮಾಡೋಣ. ಮೋಮೋಸ್ ಇದೆ ಬೇಕಾ? ಪಿಕ್ಕಲ್ ಅನ್ಸುತ್ತೆ. ನನಗಿದ್ರ ಒಂಥರ ಸಂತೋಷ. ಓ ಇಲ್ಲಿ ಸಾಸು. ನೀನು ಪಿಕ್ಕಲ್ ತಿಂದ? ಅವಳು ಮೋಮೋಸ್ಗೆ ಎತ್ಕೊಂಡ್ಬಿಟ್ಟಿದ್ದಾಳೆ. ಗಾಯ್ಸ್ ವಾಟ್ ಗಾಯ್ಸ್, ಮೋಮೋಸ್ ಲವರ್. ನಾನು ಕೂಡ ಮೋಮೋಸ್ ಲವರ್, ಅವಳು ಕೂಡ ಮೋಮೋಸ್. ಕರೆಕ್ಟಾಗಿ 10:30. ನಾವು ಅದೇ ಮಾಡೋಣ ಅನ್ಕೊಂಡ್ವಾ ಪಯಕಂ ಪತ್ರ. ಅಲ್ಲಿ ಮಂಕಿ ಅಲ್ಲಿ ಎದುರ್ಕೊಂಡ್ಬಿಟ್ಟು ಅನಿಮಲ್ಸ್ ಬಂದ್ಬಿಡುತ್ತೆ ಅಂತ. ಮೋಮೋಸ್ ಟ್ರೈ ಮಾಡ್ತೀನಿ. ಸಕ್ಕತ್ತಾಗಿದೆ. ಸೂಪರ್. ಚಳಿ ಚಳಿ ಇರೋಕ್ಕಾಗ್ತಾಯಿಲ್ಲ. ನಾನು ಸ್ವಿಮ್ ಮಾಡಿಲ್ಲ, ಯಾಕಂದರೆ ತುಂಬ ಚಳಿ ಇತ್ತು, ಮಳೆ ಬರ್ತಾಯಿತ್ತು. ಬಟ್ ಇವರಿಬ್ಬರಂತೂ ಹಿಡಿದ್ಬಿಟ್ಟಿದ್ರು. ನನಗಂತೂ ಆಗ್ತಾನೇ ಇರಲಿಲ್ಲ, ಸುಮ್ಮನೆ ಎಂಜಾಯ್ ಮಾಡ್ತಾಯಿದ್ದೆ ಅಷ್ಟೇ. ಚಳಿಗೆ ಏನು ಕುಡಿತಿದ್ಯಾ? ಕಾಫಿ. ಪ್ರಥಮ ಪತ್ರ ಓದಿದೆ ನನ್ನ ಹೃದಯದಲ್ಲಿ ಪ್ರೀತಿ